ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ಗೆ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮ್ದು ಏನಾದ್ರು ವೀಡಿಯೋ ತಪ್ಪಾಗಿರೋ ಕ್ಷಮಿಸಿ. ಆದಷ್ಟು ಲಾಂಗ್ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದು ಲಾಂಗ್ ವೀಡಿಯೋ ಮಾಡೋಕ್ಕಾಯ್ತಿಲ್ಲ. ನನ್ನ ಕಷ್ಟ ನಿಮಗೆಲ್ಲ ಗೊತ್ತಿದೆ, ಅದನ್ನು ಹೇಳ್ಕೊತೀನಿ. ಪುನಃ ಹೇಳ್ತಲ್ಲ ಅಂತ ಅನ್ಕೋಬೇಡಿ. ಹೊಸ್ದಾಗಿರೋ ನೋಡೋರು ಗೊತ್ತಾಯ್ತದೆ. ನನಗೆ ಫೈನಲ್ ಕೋಡು ಆಪ್ರೇಷನ್ ಆಗಿ ಸ್ಕ್ರೂ ಮಾಡಿದ್ದಾರೆ. ಫೈನಲ್ ಕೋಡಲ್ಲಿ ನಂಗೆ ಜಾಸ್ತಿ ಕೆಲಸಗಳು ಅದು ಮಾಡೋಕ್ಕಾಗಲ್ಲ. ಏನಾಗ್ತದಲ್ಲ ನಾವು ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಿದ್ವಿ. ಅದಕ್ಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ನಮಗೆ ನಾವೊಂದು ನೋಡೋದ ಒಂದು ಮಾಡೋದ ಅಂತ. ಫಸ್ಟ್ ಒಂದು ಮಾಡಿ ಅದು ಫೋನ್ ಹೊಡೆದೋಗಿ ಪುನಃ ಹೋಯ್ತು. ಇಷ್ಟು ಪಾತ್ರೆ ಇದೆ, ಗ್ಯಾಸ್ ಒರೆಸ್ತಿದ್ದೀನಿ. ಗ್ಯಾಸ್ ಒರೆಸಿ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು. ತುಂಬ ಪಾತ್ರೆಗಳಿದೆ, ಅವೆಲ್ಲ ತೊಳೆದು ಒರೆಸಾರ ಒಂದು ಸಮಾಧಾನ. ಲಾಂಗ್ ವೀಡಿಯೋ ಮಾಡಬೇಕಂದ್ರೆ ಸಖತ್ ತೊಂದರೆ, ನನಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ಮಾಡ್ದಲ್ಲ. ಚಿಕ್ಕ ಟಿಕ್ಟಾಕಲ್ಲಿ ಹಾಕ್ತಿದ್ದೀವಿ, ಅದರಲ್ಲಿ ನೋಡ್ತಿದ್ದೀರಾ, ತುಂಬ ಜನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರಾ. ಒಂದೊಂದು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಹಾಯ ನಮ್ಮ ಮೇಲೆ ಯಾವಾಗ ಇರಲಿ, ಅದನ್ನು ನಾನು ಕೇಳ್ಕೊಳ್ಳೋದು. ಆದಷ್ಟು ಲಾಂಗ್ ವೀಡಿಯೋ ಹಾಕ್ಬೇಕಂತಲೇ ನೋಡ್ತಾವೆ, ಆದರೆ ಹಾಕೋಕ್ಕಾಯ್ತಿಲ್ಲ. ಈ ಚಿಕ್ಕದ್ರಲ್ಲೇ ನಾವು ಟಿಕ್ಟಾಕ್ ಮಾಡ್ತಾಯಿದ್ವಿ, ಅದರಲ್ಲೇ ನೋಡಿ. ಇದು ಏನಪ್ಪ ಅಂದರೆ ನೀರು ಕಾಯಿಸ್ತಿದ್ದೀನಿ ಕುಡಿಯೋಕ್ಕೆ. ನೀರು ಕುದಿಸ್ಕೊಂಡು ಕುಡಿಬೇಕು, ಇಲ್ಲಾಂದ್ರೆ ನನಗೆ ಸಖತ್ ಕೆಂಬಳು. ನನಗೆ ರಾತ್ರಿ ಟೈಮ್ ಮತ್ತು ಮನೆ ಕಳಕ್ಕೆ ಆಯ್ತಿಲ್ಲ, ಅಷ್ಟು ಕೆಂಬಳು. ಇವಾಗ ಎಂತ ಅಂತ ಗೊತ್ತಿಲ್ಲ, ಮಾತಾಡೋಕ್ಕೆ ಆಯ್ತಿಲ್ಲ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ವೀಡಿಯೋ ಮಾಡ್ಕೊಂಡು. ಮೈಕ್ ತಗೊಂಡಿದ್ದೀವಿ ಮತ್ತು ಮೀಸೋಲ್ ತಗೊಂಡಿದ್ದು. ಯಾಕೆ ಗೊರ ಅನ್ನೋ ಸೌಂಡ್ ಅನಿಸುತ್ತೆ ನೋಡೋದ. ಎರಡು ಮೈಕ್ ಬಂದೈತೆ ತಗೊಂಡಿದ್ದು. ನೋಡೋದಿರಲಿ, ಎನಿ ಟೈಮಿಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ತಗೊಂಡಿದ್ದು. ಅದೊಂಥರ ಗೊರ ಅಂತ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ವಿ. ಅದು ಎಂಥರ ಹಾಕ್ಬೇಕು ಅಂತಲೇ ಗೊತ್ತಿಲ್ಲ, ಅದು ಎಂಥರ ಮಾಡ್ಬೇಕಂತಲೇ ಗೊತ್ತಿಲ್ಲ. ಸುಮಾರಾಗಿ ಮಾಡ್ತೀವಿ. ಕುಡಿಯೋಕ್ಕೆ ನೀರು ಇಡ್ತಿದ್ವಿ, ಅದು ಕಾಯಿಸ್ಬಿಟ್ಟು ಕುದಿಸ್ಬಿಟ್ಟು ಕುಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ಏನು ಗಂಟ್ಲು ನೋವು, ಕೆಂಬಳು, ನೆಗಡಿ ಎಲ್ಲ ನೀಟಾಗಿ ನನಗೆ ಈ ಮಾತ್ರೆ ಕುಡಿಯೋದು ಆ ಮಾತ್ರೆ ಕುಡಿಯೋದು ಸಕ್ಕತ್ ಸುಸ್ತು ಆಗಲ್ಲ. ಮತ್ತು ನಿಸ್ಸಕ್ತಿ ಥರ ಆಗ್ಬಿಟ್ಟದೆ ಎನಿ ಟೈಮ್ ಮಾತ್ರೆ ಕುಡಿಯೋದಲ್ವ. ಅದರಿಂದ ಫಸ್ಟ್ ಆಯುರ್ವೇದಿಕ್ ಔಷಧಿ ಎಲ್ಲ ಕುಡಿತಿದ್ದಿ. ಈಗ ನೋವು ಜಾಸ್ತಿ ತೊಟ್ಟಿಂದ ಬೇರೆ ಮಾತ್ರೆ ಕುಡಿತಿದ್ದೀನಿ. ಬೆಳಿಗ್ಗೆ 4, ರಾತ್ರಿ 4 ಕುಡಿಬೇಕು. 8 ಮಾತ್ರ ಒಂದು ದಿನಕ್ಕೆ ಕುಡಿಬೇಕು. ಅದಕ್ಕೆ ಸಕ್ಕ ಸುಸ್ತಾಯ್ತಿರ್ತವೆ. ಒಂಥರ ಬೇವುತ್ಕೊಳ್ಳೋದು ಅಲ್ಲೆಲ್ಲೇ ಮುದ್ರಕ ಮನಿಕಳಂಗೆ ಆಯ್ತಿರ್ತದೆ. ಆದಷ್ಟು ಮಾಡ್ತಾಯಿದ್ದೀನಿ. ಇನ್ನೇನು ಮಾಡೋಕ್ಕಾಗಲ್ಲ, ಇಷ್ಟಾರು ಮಾಡ್ಕೋಬೇಕಲ್ವ. ಮಾಡಿಲ್ಲ ಅಂದರೆ ಎಲ್ಲ ಹಂಗೆ ಬಿದ್ದಿರ್ತದೆ. ಆದಷ್ಟು ಮಾಡ್ತಾಯಿದ್ದೀನಿ. ಇದು ವರಮಹಾಲಕ್ಷ್ಮಿ ಹಬ್ಬದ್ದು ಕೂಡ ಹಾಕಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ನೋಡಿ, ಪೂರ್ತಿಯಾಗಿ ವೀಡಿಯೋ ನೋಡಿ. ಕಟ್ ಮಾಡಿ ನೋಡಿಬಿಡಿ, ಓಡಿಸ್ಕೊಂಡು ನೋಡಿಬಿಡಿ. ಪೂರ್ತಿಯಾಗಿ ನೋಡ್ರೆ ಗೊತ್ತಾಯಿದ್ದೆ ನನ್ನ ವೀಡಿಯೋ ಎಂಥರ ಅಂತ. ನನ್ನ ವೀಡಿಯೋಲ್ಲಿ ತಪ್ಪಾಗಿದ್ದರೆ ನನಗೆ ಹೇಳ್ಕೊಡಿ, ಈ ಥರ ಆ ಥರ ಅಂತ. ಯಾಕಂದರೆ ನಮ್ಗೆ ಅಷ್ಟು ವೀಡಿಯೋ ಎಲ್ಲ ಮಾಡಿ ಗೊತ್ತಿಲ್ಲ. ನಾವು ಹಳ್ಳೀಲಿ ಹುಟ್ಟಿ ಹಳ್ಳೀಲಿ ಬೆಳೆದಿರೋರು. ಆದರೆ ಏನು ಥರ ಮಾತಾಡೋದು, ಏನು ಥರ ಮಾಡ್ತಾರೆ ಅಂತಲೂ ಸುದ ಗೊತ್ತಾಗಲ್ಲ. ಆದಷ್ಟು ನಾನು ನೋಡಿ ಮಾತಾಡ್ತಾವ್ನಿ, ಟೇಬಲ್ ಒರೆಸ್ತಾಯಿದ್ದೀನಿ. ಅದಕ್ಕೆ ನನ್ನ ಮಾತಲ್ಲೇನೋ ತಪ್ಪಾಗಿದ್ದರೆ ನನಗೆ ಹೇಳಿ, ಕನ್ನಡದಲ್ಲೇ ಹೇಳಿ, ಕಮೆಂಟ್ ಮಾಡಿ. ನಾನು ಏನು ತಪ್ಪಾಗಿದೆ ನಾನು ತಿದ್ಕೋತೀನಿ. ಸಬ್ಸ್ಕ್ರೈಬ್ ಒಬ್ಬರು ಮಾಡ್ಕೋತಾರೆ, ಮಾಡಿ ಪುನಃ ಸಬ್ಸ್ಕ್ರೈಬ್ ಪುನಃ ತೆಗೆದಾಕ್ತಾರೆ. ಏನಕ್ಕಂತ ಗೊತ್ತಿಲ್ಲ. ನಮ್ಮ ಚಾನಲ್ ಅವ್ರಿಗೆ ಇಷ್ಟ ಆಗಿಲ್ವೋ ಏನೋ ಗೊತ್ತಿಲ್ಲ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಚೆನ್ನಾಗಿ ವೀಡಿಯೋ ನೋಡಿ, ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗೋದು ನಿಮಗೆ. ಅರ್ಧ ನೋಡ್ರೆ ಏನು ನಾನು ಏನು ಹೇಳ್ತೀನಿ ಅಂದರೆ ನಿಮಗೆ ಗೊತ್ತಾಗಲ್ಲ. ಎನಿ ಟೈಮ್ ಹೇಳ್ತಾಳೆ ಅಂತ ಅನ್ಕೋಬೇಡಿ. ಹೊಸದಾಗಿ ನೋಡೋರಿಗೆ ಇದು ಅರ್ಥ ಆಗಲಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಏನಪ್ಪ ಎನಿ ಟೈಮ್ ಇದೇ ಥರ ಹೇಳ್ತಾಳೆ ಅಂತ ಹೇಳ್ಬೇಡಿ. ನಮ್ಮ ಕಷ್ಟನ ನಾವು ಒಬ್ಬರ ಹತ್ರ ಹೇಳಿದ್ರೆ ನಮಗೆ ಅದೇನು ತಪ್ಪು ಅನಿಸಲ್ಲ ಅಷ್ಟು. ಅದಕ್ಕೆ ಹೇಳ್ತಿದ್ದೀನಿ. ಈಗ ಆಚೆ ಕಸ ಗುಡಿಸ್ತಾಯಿದ್ದೀನಿ. ಕಸ ಗುಡಿಸ್ಬಿಟ್ಟು ಮತ್ತು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ರೆ ಸಮಾಧಾನ. ಇನ್ನು ಸ್ನಾನ ಮಾಡ್ಕೋಬೇಕು. ಸ್ನಾನ ಮಾಡ್ಕೊಂಡ್ರೆ ಸಮಾಧಾನ ಆಯ್ತದೆ. ತಣ್ಣೀರು ಮಾಡ್ಬೇಕು, ಬಿಸಿನೀರು ಮಾಡೋಕೆ ಗೊತ್ತಿಲ್ಲ. ಸ್ವಲ್ಪ ಬಿಸಿಲು ಶುರುವಾದರೆ ತಣ್ಣೀರು ಮಾಡ್ತೀನಿ. ಈಗ ಎನಿ ಟೈಮ್ ಇದರೆಲ್ಲ ಮಾಡೋಕ್ಕಾಗಲ್ಲ. ಅದು ಕರೆಂಟಿನ ಸ್ವಲ್ಪ ನನ್ನ ದೇಹಕ್ಕೆ ಯಾಕೆ ಅಡ್ಜಸ್ಟ್ ಆಯ್ತಲ್ಲ. ಸಕ್ಕತ್ ಗಿಳ್ಳೆಲ್ಲ ಮೈಲೆಲ್ಲ ಬರ್ತಾವೆ. ಒಂಥರ ಇದಾಗ್ತದೆ, ಎಲ್ಲ ಮಚ್ಚ ಥರ ಆಗದೆ. ಅದಕ್ಕೆ ಈ ಥರ ಇದು ಮಾಡ್ತೀನಿ. ಸೆಕೆಯಾರ ಒಳ್ಳೆಯದು. ಆಚೆ ಗುಡಿಸ್ತಾಯಿದ್ದೀನಿ. ಆಚೆ ಗುಡಿಸ್ಬಿಟ್ಟು ಇವತ್ತು ಲಾಂಗ್ ವೀಡಿಯೋ ಆಗಿರ್ತದೆ. ನೋಡ್ಬಿಟ್ಟು ನನಗೆ ಬೇಕಾದ್ರೆ ಒಂದು ಕಮೆಂಟ್ ಮಾಡಿ. ತಪ್ಪು ಏನಾರು ಆಗಿದೆ, ಸರಿಯಾಗಿದೆ, ನನಗೆ ಗೊತ್ತಿಲ್ಲ. ನೀವೆಲ್ಲ ಹೇಳೋದ್ರಿಂದ ನನಗೇನು ತಪ್ಪಿಲ್ಲ. ನನಗೇನು ತಪ್ಪಿದೆ ಸರಿ ಮಾಡ್ಕೊತೀನಿ. ಆದರೆ ಓಡಿಸ್ಕೊಂಡು ನೋಡಿಬಿಡಿ. ಪೂರ್ತಿಯಾಗಿ ನೋಡಿದ್ರೆ ನಾನು ಏನು ಹೇಳ್ತೀನಿ, ನಾನು ಏನು ವೀಡಿಯೋ ಅಂತ ಗೊತ್ತಾಯ್ತದೆ. ಡೈಲಿ ಲಾಗ್ ಮನೆ ಕೆಲಸ ಅನ್ನೋದು ಅದು ಇದು ಇರ್ತದೆ. ಸ್ವಲ್ಪ ಟಿಕ್ಟಾಕೆಲ್ಲ ಇರ್ತದೆ. ಆದಷ್ಟು ನಾನು ಮಾಡ್ತಾಯಿದ್ದೀನಿ. ನನ್ನ ಕೈಯಲ್ಲಿ ಆಗಷ್ಟು ಏನಾಯ್ತು ಅದನ್ನು ನನ್ನ ಕೈಯಲ್ಲಿ ಆಗೋದು ಮೀರಿ ನಾನು ಮಾಡ್ತಿದ್ದೀನಿ. ಒಂದು ದಿನ ವೀಡಿಯೋ ಮಾಡೋ ಟೈಮಲ್ಲಿ ನನಗೆ ನೆಗೆಟಿವ್ ನಂಗೆ ಮನೆ ಕಳಕ್ಕೆ ಆಗಲ್ಲ. ನಿಮ್ಮ ಹತ್ರ ಹೇಳ್ಬೇಕು ಅಂದರೆ ನಾನು ರಾತ್ರಿ ನಿದ್ರೆನೇ ಮಾಡಿಲ್ಲ. ಶನಿವಾರ ನೈಟು ನಾನು ನಿದ್ರೆನೇ ಮಾಡಿಲ್ಲ. ಫುಲ್ಲು ಕಾಳುಗಳು ತಲೆ ಎಳ್ತಾ ಬಂದ್ಬಿಟ್ಟು ಪಕ್ಕದಲ್ಲ ಬ್ಯಾಗು. ಈ ಬ್ಯಾಗಲ್ಲೇ ನಾನು ನೀರು ಕುದಿಸ್ಕೊ ಹಾಕೊಂಡೆ. ಅದನ್ನು ಮಡಿಕೊಂಡು ಮನಗಿದೆ. ಅದ್ರ ಜೊತೆ ನಂಗೆ ನೈಟ್ ಅದ್ರಲ್ಲಿ ನೀರು ಅಷ್ಟು ಬೇಕಲೇಬೇಕು. ಅದು ನೀರು ಕುದಿಸ್ಕೊಂಡು ಹಾಕೊಂಡು ಸ್ವಲ್ಪ ಅದನ್ನು ಗ್ಯಾಸ್ ಹೊರಗಡೆ ಬಿಟ್ಬಿಟ್ಟು ಮುಚ್ಚಲಾಕ್ಬಿಟ್ಟು ಮಡಿಕೊಂಡ್ರೆ ಆಮೇಲೆ ನನಗೆ ಸ್ವಲ್ಪ ಎಲ್ಲಿ ನೋವು ಬತ್ತಲ್ಲೇ ಮಡಿಕೊಂಡು ಅಲ್ಲಲ್ಲೇ ಮನಿಕೊಂಡ್ಬಿಡ್ತೀನಿ ಹಂಗೆ. ಆ ಥರ ಅಷ್ಟು ನೋವು ಬರ್ತದೆ ನನಗೆ. ಅದು ನಾನು ಇರೋದನ್ನು ನಾನು ಯಾವತ್ತೂ ಸುಳ್ಳು ಹೇಳಲ್ಲ, ನಿಜನೇ ಹೇಳೋದು.
ಏನು ವೀಡಿಯೋಗೋಸ್ಕರ ಹಂಗೆ ಹೇಳ್ತಾರೆ ಅನ್ಕೋಬೇಡಿ. ಅದೆಲ್ಲೆಲ್ಲಿ ನೋವಿರ್ತಲ್ಲಿ ಮಡಿಕೋಬೇಕು, ಕತ್ತಲೋ ಇಲ್ಲ ಕಾಲಲ್ಲೋ. ಅದು ನೈಟು ಅದೊಂದು ಅರ್ಧ ಬ್ಯಾಗು ಫುಲ್ ಹಾಕೋಂಗಿಲ್ಲ, ನೀವು ತಗೊಂಡು ಮಾಡ್ಬೋದು. ಏನು ನಮ್ಮಂಥವ್ರಿಗೆ ಆಪ್ರೇಷನ್ ಆಗಿರೋರ್ಗೆ ಅಂತ ಹೇಳೋಂಗಿಲ್ಲ. ಮತ್ತು ಆಪ್ರೇಷನ್ ಆಗಿದ್ದ ಜಾಗದಲ್ಲಿ ಸರ್ಜನ್ ಡಾಕ್ಟ್ರ್ 2 ಎಕ್ಸಸೈಜ್ ಹೇಳ್ಕೊಟ್ಟವ್ರೆ ನನಗೆ. ಕಾಲು ಮಡಚೋದೊಂದು, ಪುನಃ ಕಾಲು ಮೇಲ್ಗಡೆ ಎತ್ತಿ ಕೆಳಗಡೆ ಹಾಕೋದು, ಅದೊಂದು ಎಕ್ಸಸೈಜ್ ಹೇಳ್ಕೊಟ್ಟವ್ರೆ. ಇದು ಮತ್ತು ಥೆರಪಿ ಮಾಡ್ತಾರಲ್ಲ ಅವರು ಈ ಬ್ಯಾಗನ್ನ ನನಗೆ ಬರ್ಕೊಟ್ಟಿದ್ರು. ಕುದಿಸ್ಬಿಟ್ಟು ನೀರು ಹಾಕಿ ಎಲ್ಲೆಲ್ಲಿ ಬಿಸಿ ಇದಾಯ್ತದೆ ಅಲ್ಲಿ ಹಾಕಿ ಚೆನ್ನಾಗಿ ಮಡಗಿ ಎತ್ತಬೇಕು ಅಂತ ಕೊಟ್ಟರು. ಅದ್ರ ಪರವಾಗಿಲ್ಲ. ಅದು ಹಾಕಿಲ್ಲ ಅಂದರೆ ನಂಗೆ ನೈಟ್ ನಿದ್ರೆನೇ ಬರಲ್ಲ. ಅದು ಬೇಕಲೇಬೇಕು ನನಗೆ. ಬಟ್ಟೆ ಮಡಿಸ್ತಾಯಿದ್ದೀನಿ. ಸುಮಾರು ಬಟ್ಟೆಗಳಿದ್ದು, ನನ್ನ ಬಟ್ಟೆಗಳು ಮಡಿಸಿದ್ದೀನಿ ಲಾಸ್ಟ್ಕಲ್ಲಿ. ನನ್ನ ಮಗನ ಬಟ್ಟೆಗಳು ಸ್ವಲ್ಪ ಮಡಚಿಡಬೇಕು, ಅವೆಲ್ಲ ಮಡಿಸ್ತಾಯಿದ್ದೀನಿ. ಹಂಗೆ ಅಷ್ಟೇ ಮಡಿಸ್ತಿದ್ದೀನಿ. ಬೀರೊಳಗಡೆ ಮಡ್ಕಲ್ಲ, ಈಚೆನೇ ನ್ಯಾತಾಕತ್ತೀನಿ. ನೀಟಾಗಿ ಬೀರು ತೆಗಿಯೋಕ್ಕಾಗಲ್ಲ, ಅದಕ್ಕೆ ಏನು ಮಾಡ್ತೀನಿ, ಈಚೆನೇ ನ್ಯಾತಾಕತ್ತೀನಿ ನೈಟುಗಳನ್ನ. ಬೇಗ ಟೈಮಲ್ಲಿ ಎತ್ಕೊಂಡು ಹಾಕ್ತೀನಿ. ಇವೆಲ್ಲ ಮಡ್ಚಿಬಿಟ್ಟು ಹಾಕಿದ್ರೆ ಒಂದು ಸಮಾಧಾನ. ಎನಿ ಟೈಮ್ ಹೇಳ್ತಾಳೆ ಅಂತ ನೀವೇನು ಅನ್ಕೋಬೇಡಿ. ನನ್ನ ಕೈಲಾಗಷ್ಟು ನಾನು ವೀಡಿಯೋ ಹಾಕ್ತಿದ್ದೀನಿ. ನಾನು ಏನಂತ ಹೇಳಿದ್ದೀನಿ ಅದೇ ಥರ ವೀಡಿಯೋ ನಾನು ಮಾಡ್ತೀನಿ. ಯಾರೇನು ಅನ್ಕೊಳಕ್ಕೆ ತಪ್ಪಾಗಿದ್ರೆ ನನಗೆ ಹೇಳ್ಕೊಡಿ, ಈ ಥರ ಮಾಡಿ ಆ ಥರ ಮಾಡಿ. ನಿಮ್ಮ ಕೈ ಹೇಳ್ಕೊಂಡು ಕಲಿಯೋಷ್ಟು ನಾನು ಬೇಡ ಅಂತಲೇ ಹೇಳಲ್ಲ, ಕಲಿತೀನಿ. ನೀವು ಹೇಳ್ದದನ್ನು ಕಲ್ತು ನಾನು ಏನೇನು ಬೇಕಾದ್ರಲ್ಲ ಮಾಡ್ತೀನಿ. ಎಲ್ಲರೂ ಆಚೆ ಪಾಚೆ ನಾನು ಜಾಸ್ತಿ ಎಲ್ಲೂ ಹೋಗಲ್ಲ, ಅದಕ್ಕೆ ನಾನು ಎಲ್ಲೂ ಹೊರಗಡೆ ವೀಡಿಯೋ ಮಾಡ್ತಾಯಿಲ್ಲ. ಅದನ್ನು ಮಾಡ್ತೀನಿ ಆದಷ್ಟು. ಈ ಥರ ಮನೇಲೂ ಆಗೋದು ಮಾಡ್ತೀನಿ. ಮನೇಲಿ ದೊಡ್ಡ ವೀಡಿಯೋ ಹಾಕೋದು ನೋಡ್ತೀನಿ. ಇನ್ನೊಂದು ಟಿಕ್ಟಾಕು ಕೂಡ ಹಾಕ್ತಿದ್ವಿ. ಇಷ್ಟೆಲ್ಲ ಮಾಡೋದಕ್ಕೆ ನನಗೆ ನೈಟ್ ನಿದ್ರೆನೇ ಬರೋಲ್ಲ ಹೇಳ್ಕೋಬೇಕಂದ್ರೆ. ಅಷ್ಟು ಕಷ್ಟಪಡ್ತೀನಿ ನೋವಲ್ಲಿ. ಭಯಂಕರ ಎಳೆತ ಕಾಲುಗಳು. ಎಕ್ಸಸೈಸ್ ಹೇಳ್ಕೊಟ್ಟವ್ರೆ ಡಾಕ್ಟ್ರು, ಆಪ್ರೇಷನ್ ಆಗಿದ್ದ ಡಾಕ್ಟ್ರು, ಅದು ಮಾಡ್ತಾಯಿದ್ದೀನಿ. ಮತ್ತು ಥೆರಪಿ ಮಾಡಿದ್ರು, ಅವ್ರು ಹೇಳ್ಕೊಟ್ರು. ಅದನ್ನು ಟೋಟಲಿ 7 ಎಕ್ಸಸೈಜ್ ಮಾಡ್ಬೇಕು ನಾನು ಒಂದು ದಿನಕ್ಕೆ. ಎಕ್ಸಸೈಜ್ ಮಾಡಿಲ್ಲ ಅಂದರೆ ನನಗೆ ಕಷ್ಟ ಆಯ್ತದೆ. ಅದು ಬ್ಯಾಗು ನೀರು ಕುದಿಸಿಟ್ಕೊಂಡಿದ್ದೆಲ್ಲ ಚೆಲ್ತಾ ಇದ್ದೀನಿ. ಅದು ಒಂದು ಅರ್ಧ ಗಂಟೆ 3/4 ಗಂಟೆ ಎಲ್ಲ ಸಿಗ್ತದೆ ನಮಗೆ ಬಿಸಿ. ಅದರಲ್ಲಿ ಬಿಸಿ ಹಿಡಿಯೋಕ್ಕೆ ಚೆನ್ನಾಗಿ ಅರ್ಧ ಗಂಟೆ 3/4 ಗಂಟೆ ಚೆನ್ನಾಗಿ ಕುದಿಸ್ಬಿಟ್ಟು ಹಾಕ್ಬಿಟ್ಟು ಅರ್ಧ ಗಂಟೆ 3/4 ಗಂಟೆಗೆ ನನ್ನ ಮಗನ ಬಟ್ಟೆ ಮಡಿಸ್ತಾಯಿದ್ದೀನಿ. ಮಡಚಿ ಅವ್ನ ಬಟ್ಟೆಗಳು ಇಲ್ಲೇ ಇಡ್ತೀನಲ್ಲ, ಬೀರಲ್ಲಿ ತಗೋಗಿಟ್ರೆ ಅಲ್ಲಿ ಎಳ್ದೆಲ್ಲ ಅಂಡಿಸ್ತಾನೆ. ಅದಕ್ಕೆ ಇಲ್ಲೇ ಇಡ್ತೀನಿ ಮಗನ ಅಂದ್ಬಿಟ್ಟು ಅಲ್ಲೇ ಇಡ್ತೀನಿ. ಅಲ್ಲೇ ಎತ್ಕೊತಾನೆ, ಹಾಕತಾನೆ. ನನಗೆ ತೊಂದರೆ ಹಾಕಲ್ಲ. ಅವ್ನ ಕೆಲಸಗಳನ್ನು ಮಾಡ್ಕೊತಾನೆ. ಅವನಂದ್ರೆ ನಾನು ಮಾಡಿಕೊಡ್ತೀನಿ ಆದಷ್ಟು ಮಾಡ್ಕೊತಾನೆ. ನನಗೇನು ತೊಂದರೆ ಹಾಕಲ್ಲ. ಅವ್ನ ಕೆಲಸಗಳನ್ನ ಮಾಡ್ಕೊತಾನೆ. ನನಗೆ ಕಷ್ಟ ಅವ್ನಿಗೆ ಗೊತ್ತಲ್ವ, ಹೇಳೋದೇನಿಲ್ಲ. ಅವ್ನು ಮಾಡ್ಕೊತಾನೆ. ಒಂದೊಂದು ದಿನ ಅವ್ನಿಗೂ ಅಲರ್ಜಿ ಅದೇ. ಅಲರ್ಜಿ ಅಂತಂದರೆ ಈ ಉಡಿ, ಬಿಸಿಲು, ಗಾಳಿ ಬರ್ತಾ, ಚಳಿ ಏನೂ ಅಡ್ಜಸ್ಟ್ ಆಗೋಲ್ಲ. ಇದ್ದಕ್ಕಿದ್ದಂಗೆ ಜ್ವರ, ನೆಗಡಿ ಹಂಗೆಲ್ಲ ಆಯ್ತಿರ್ತದೆ. ಮೂಗು ಕಟ್ಕೊತದೆ, ಉಸಿರು ಸಿಕ್ಕಲ್ಲ, ಆ ಥರ ಎಲ್ಲ ಆಯ್ತಿರ್ತದೆ. ಆದರೂ ನನಗೆ ಇನ್ನೇನು ಮಾಡೋದು, ಸ್ಕೂಲ್ಗೆ ಮಾರ್ಕ್ಸ್ ಹಾಕೊಂಡು ಹೋಗ್ತಾನೆ. ಮಾರ್ಕ್ಸ್ ಹಾಕಿ ಬರ್ತಾನೆ. ಮಳೆ ಅಂತೂ ಚೂರು ಅಡ್ಜಸ್ಟ್ ಆಗೋಲ್ಲ, ಚಳಿನೂ ಅಡ್ಜಸ್ಟ್ ಆಗೋಲ್ಲ. ಆ ಬಟ್ಟೆ ಮಾಡ್ತಿತ್ತು ಭಯಂಕರ ಸುಸ್ತು. ಮಾತ್ರ ಕುಡಿತೀನಲ್ಲ, ಅದಕ್ಕೇನು ಒಂಥರ ಕೈಕಾಲು ಅಲ್ಲೆಲ್ಲ ಸತ್ಕೋತವೆ. ಸುಸ್ತಾದಂಗೆ ಆಯ್ತಿರ್ತದೆ. ಕೈಕಾಲು ನಡ್ಗೋ ಥರ ಆಯ್ತದೆ. ಫುಲ್ಲು ಬೆವರು, ಭಯಂಕರ ಬೆವರು ಹರಿತಿರ್ತದೆ ಹಂಗೆ. ಆದರೂ ಮಾಡಬೇಕಲ್ವ, ಮಾಡ್ತಾಯಿದ್ದೀನಿ. ಪಾತ್ರೆ ಬೆಳಗ್ತಿದ್ದೀನಿ ಇವಾಗ. ಪಾತ್ರೆ ಅದು ಮನೆಯೆಲ್ಲ ಗುಡ್ಸಾಯಿತು, ಬಟ್ಟೆ ಮಡ್ಚಾಯಿತು. ಈಗ ಪಾತ್ರೆ ಬೆಳಗ್ತಿದ್ದೀನಿ. ಪಾತ್ರೆ ಬೆಳಗ್ಬಿಟ್ಟು ಎತ್ತಿಟ್ಬಿಟ್ರೆ ಅದೊಂದು ಸಮಾಧಾನ. ಏನು ಮಾಡೋಕ್ಕಾಯ್ತದೆ. ಆದಷ್ಟು ಮಾಡಿಲ್ಲ ಅಂದರೆ ಎಲ್ಲ ಹಂಗೆ ಬಿದ್ದಿರ್ತವೆ. ತೊಳಿತಿದ್ದೀನಿ, ಬೆಳಗ್ಗೆ ತೊಳಿತಿದ್ದೀನಿ ಇವಾಗ. ಆದಷ್ಟು ನನ್ನ ಕೈಲಿ ಆಗೋಷ್ಟು ವೀಡಿಯೋ ಮಾಡ್ತೀನಿ. ಯಾರೇನು ಅನ್ಕೋಬೇಡಿ. ನೋಡಿದವರು ನಿಮ್ಮ ಫ್ಯಾಮಿಲಿಯಲ್ಲಿ, ಫ್ರೆಂಡ್ಸ್ಗಲ್ಲಿ ಶೇರ್ ಮಾಡಿ ನನ್ನ ವೀಡಿಯೋ. ಅವರು ನೋಡಿ, ಅವರು ನನಗೊಂದು ಸಪೋರ್ಟ್ ಮಾಡಲಿ. ಅಷ್ಟನ್ನೇ ಕೇಳಿದ್ರು ನಾನು ನಿಮ್ಮನ್ನು. ತೊಳಿತಿದ್ದೀನಿ ಪಾತ್ರೆ. ಒಂದೇ ಸಲ ಮಾತಾಡೋಕ್ಕಾಗಲ್ಲ. ವಾಯ್ಸ್ ಓವರ್ ಕೊಡೋ ಟೈಮಲ್ಲಿ ಹಂಗೆ ಸುಸ್ತು, ಭಯಂಕರ ಸುಸ್ತು ಅಂದರೆ ನಿಸಕ್ತಿ ಥರ ಆಗ್ಬಿಟ್ಟದೆ. ತೊಳೆದಾಯ್ತು ಪಾತ್ರೆಗಳ. ಒಂದು ಸ್ವಲ್ಪ ಆದಷ್ಟು ತೊಳ್ಕೊತೀನಿ. ತೊಳೆದಾಯ್ತು. ನಡೆ ಇಟ್ಕೊಂಡಿದ್ದೀನಿ. ಸಖತ್ ನಡ ನಾವು. ಬೆಲ್ಟ್ ಅದೇ, ಕತ್ಕೊಂದದೆ, ಮತ್ತು ಸೊಂಟಕ್ಕೊಂದು ಕೊಟ್ಟವ್ರೆ. ಆದರೆ ಎನಿ ಟೈಮ್ 2 ಹಾಕ್ಳಕ್ಕಾಗಲ್ಲ. ಎಲ್ಲಾರು ಬಸ್ಸಲ್ಲಿ ಹೋಗ್ಬೇಕಂದ್ರೆ ಅದು ಹಾಕೊಳ್ಳೇಬೇಕು. ಆ ತಿಂತಿರೋದು ಏನಂತ ಹೇಳಿದ್ರೆ ಅದೇ ಬೆಲ್ಗೆಣಸು ಅಂತ ನಮ್ಮ ಕಡೆ ಹಳ್ಳಿ ಕಡೆ ಹೇಳ್ತೀವಿ. ಸಿಹಿ ಇರುತ್ತೆ ನೋಡಿ, ಆ ಗೆಣಸು ಅದು ಬೇಯಿಸಿದೆ, ಅದು ತಿಂತಾಯಿದೆ. ಒಂಚೂರು ಅನ್ನೋದು ತಿಂದ್ಬಿಟ್ಟು ಅದು ಚೆನ್ನಾಗಿತ್ತು, ಸಿಹಿಯಾಗಿತ್ತು. ಬೇಯಿಸೋ ಟೈಮಲ್ಲಿ ಒಂಚೂರು ಉಪ್ಪು ಹಾಕ್ಬಿಟ್ರೆ ಆ ಸಿಹಿಗೆ ಈ ಉಪ್ಪು ಅಡ್ಜಸ್ಟ್ ಆಗಿ ಸರಿ ಆಯ್ತದೆ. ನೈಟೆಲ್ಲ ಪೂರ್ತಿ ತೇವ ಮಾಡ್ಕೊಂಡೀನಿ. ಈಗ ಆಚೆ ಗುಡಿಸ್ತಾಯಿದ್ದೀನಿ. ಜಾಸ್ತಿ ಕಸ ಪಸ ಅಂಡಿಲ್ಲ, ಆದರೆ ಎಲೆಗಳು ಉದುರಿದೋ ಅದಕ್ಕೆ ಒಂಚೂರು ಗುಡ್ಸಾವಂತ ಗುಡಿಸ್ತಾಯಿದ್ದೀನಿ. ಅದು ಗುಡಿಸಿದ್ರೆ ಈ ಕಡೆ ಹಿಂದ್ಗಡೆ ಸೈಡಲ್ಲಿ ಬಟ್ಟೆಗೆ ಕಲ್ಲೈತೆ, ಅಲ್ಲೇ ಗುಡಿಸ್ತಾಯಿದ್ದೀನಿ. ಜಾಸ್ತಿ ಬೊಗ್ಗಕ್ಕಾಗಲ್ಲ. ಬರಲು ಉದ್ದಾಗಿಲ್ಲ, ತುಂಡಾಗಿ ಇರೋದು. ಉದ್ದ ಬರಲ್ಲ, ನಿಂತ್ಕೊಂಡೆ ಗುಡಿಸ್ಬೋದು. ಅದಕ್ಕೆ ನಾನು ಜಾಸ್ತಿ ಕಸ ಗುಡಿಸಲ್ಲ. ಕೆಲವು ಟೈಮ್ ನನ್ನ ಮಗನೇ ಗುಡಿಸ್ತಾನೆ, ನಾನು ಗುಡ್ಸೋಕ್ಕಾಗಲ್ಲ. ಇವತ್ತೊಂಚೂರು ಗುಡಿಸ್ತೀನಿ ಅಂದ್ಬಿಟ್ಟು ಗುಡಿಸ್ದೆ, ಅಂದರೆ ಅವನೇ ಗುಡಿಸ್ಕೊತಿರ್ತಾನೆ. ಆದಷ್ಟು ನನ್ನ ಮಗ ನನಗೆ ಹೆಲ್ಪ್ ಮಾಡ್ತಾನೆ. ಮುಂದೆ ಏನೋ ಗೊತ್ತಿಲ್ಲ. ಮಕ್ಕಳು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಬೇರೆ ಯಾರು ಅರ್ಥ ಮಾಡ್ಕೊತಾರೆ ಹೇಳಿ? ಅವರೇ ತಾನೇ ನಮ್ಮನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋರು ಅಂಥವ್ರು ಯಾರೂ ಇಲ್ಲ. ಅವರೇ ಅರ್ಥ ಗಿಡಗಳು ನೋಡ್ತಿದ್ದೀನಿ. ಒಂದು ಅನ್ಗಲ್ಲ ಸೊಪ್ಪು ಅಂತ ಹೇಳ್ತಾರಲ್ಲ, ನೆನ್ಪು ಶಕ್ತಿ, ಅದು ಆ ಸೊಪ್ಪದು. ಅದು ಮಳೆ ಜಾಸ್ತಿಯಾಗಿ ಎಲ್ಲ ಒಂಥರ ಸೊಪ್ಪು ಚೆನ್ನಾಗದೆ. ಮತ್ತು ಗುಲಾಬಿ ಗಿಡ, ಪುದೀನ ಗಿಡ, ಕರಿಬೇವು ಗಿಡ ಎಲ್ಲ ಸ್ವಲ್ಪ ಅರ್ಶಿನ ಕಲರ್ ಆಗಿಬಿಟ್ಟದೆ ಎಲ್ಲ. ಅದಕ್ಕೆ ನೋಡ್ತಿದ್ದೀನಿ ನಿಂತ್ಕೊಂಡು.
ನೋಡ್ತಾಯಿದ್ದೆ. ಒಂಥರ ಅರ್ಶಿನ ಕಲರ್ ಆಗ್ಬಿಟ್ಟದೆ. ಅದನ್ನು ನೋಡಿ ನೋಡಿ ಸ್ವಲ್ಪ ಇದು ಮಾಡ್ತಾಯಿದ್ದೆ. ಎಲ್ಲ ಗಿಡಗಳ ಕಿತ್ತಾಕ್ಬೇಕು, ಸ್ವಲ್ಪ ಬಿಸಿಲಲ್ಲಿ ಒಣಗಲಿ ಚೆನ್ನಾಗಿ, ಅರ್ಶಿನ ಕಲರ್ ಆಗೋದೆ ಎಲ್ಲ. ನೀರು ಜಾಸ್ತಿ ಆದ್ರೆ ಆಯ್ತದಲ್ಲ. ದಯವಿಟ್ಟು ನಮ್ಮ ಚಾನಲ್ನ ನೀವು ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ನೀವು ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಬೇರೆ ನಾನಾದರೂ ಹೇಳಲ್ಲ. ಎಲ್ಲರಿಗೂ ನಮಸ್ಕಾರ.